ಮಹಾದೇವನ ಎದೆಗೆ ಹನುಮಂತ ಬಲವಾಗಿ ಹೊಡೆದಾಗ ಏನಾಯಿತು ಗೊತ್ತಾ? ಭಗವಾನ್ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಯಾಗದ ಕುದುರೆಯು ಅಲೆದಾಡುತ್ತಾ ದೇವಪುರ ಎಂಬ ನಗರವನ್ನು ತಲುಪಿತು. ಅಲ್ಲಿ ರಾಜ ವೀರಮಣಿಯ ಮಗ ಕುದುರೆಯನ್ನು ಸೆರೆ ಹಿಡಿದನು. ಈ ಕಾರಣಕ್ಕಾಗಿ ದೇವಪುರ ಮತ್ತು ಅಯೋಧ್ಯೆಯ ಕಡಲತೀರದ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದಲ್ಲಿ ಹನುಮಾನ್ ಎಲ್ಲರನ್ನೂ ಸೋಲಿಸಿದನು. ಮುಂದುವರಿಯುವ ಮೊದಲು ನೀವು ರಾಮನ ನಿಜವಾದ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯುವ ಮೂಲಕ ಸಬ್ಸ್ಕ್ರೈಬ್ ಆಗಿ. ವೀರಮಣಿ ರಾಜನು ಶಿವನ ಮಹಾನ್ ಭಕ್ತನಾಗಿದ್ದನು ಮತ್ತು ಆಪತ್ಕಾಲದಲ್ಲಿ ಶಿವನು ತನಗೆ ಸಹಾಯ ಮಾಡುವ ವರವನ್ನು ಪಡೆದನು. ಇದರಿಂದಾಗಿ ಶಿವನು ಅವನ ಸಹಾಯಕ್ಕಾಗಿ ಹೋರಾಡಲು ಬಂದನು. ಹನುಮಾನ್ ಮತ್ತು ಶಿವ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಹನುಮಾನ್ ಮತ್ತು ಆಯುಧಗಳ ಘರ್ಷಣೆಯಿಂದಾಗಿ ವಿಶ್ವವನ್ನು ಕದಡುವ ಒಂದು ಅವಾಂತರ ಸೃಷ್ಟಿಯಾಯಿತು. ಹೀಗಾಗಿ ಇಬ್ಬರೂ ಜಗಳ ಆರಂಭಿಸಿದರು. ಹನುಮಂತನು ಜೈ ಶ್ರೀರಾಮ ಎಂದು ಕೂಗಿ ಶಿವನವರ ಮುಂಡದಲ್ಲಿ ಬಲವಾಗಿ ಮುಖಕ್ಕೆ ಹೊಡೆದರು. ಈ ಹೊಡೆತದಿಂದ ಹನುಮಂತನಿಗೆ ತಕ್ಷಣವೇ ತನ್ನ ತಪ್ಪು ಅರಿವಾಯಿತು. ಎಲ್ಲರೂ ಶಂಕಿತವಾಗಿ ಶಿವನವರ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ನಿಂತಿದ್ದರು. ಆದರೆ ಶಿವನು ತನ್ನ ಭಕ್ತ ಹನುಮಂತನ ಶಕ್ತಿಯನ್ನು ಮೆಚ್ಚಿಕೊಂಡು ಪ್ರಥಮ ಬಾರಿಗೆ ನನ್ನ ಸಮಾನ ಶೂರನ ಜೊತೆ ಕಾಳಗ ಮಾಡಿದ್ದೇನೆ ಎಂದು ಕೊಂಡಾಡಿದರು.